ನಮಸ್ಕಾರ ಗೆಳೆಯರೆ. ಈ ದಿನದ ಕಥೆಯ ಹೆಸರು ಕೋತಿ ಮತ್ತು ಮೊಸಳೆ. ಒಂದು ನದಿ ತೀರ. ಆ ನದಿ ತೀರದಲ್ಲಿ ಒಂದು ಕೋತಿ ವಾಸವಾಗಿರುತ್ತೆ. ಆ ಮರದ ತುಂಬ ಹಣ್ಣುಗಳು ಬಿಡುತ್ತದಿಂದ ಆ ಹಣ್ಣುಗಳನ್ನು ತಿನ್ಕೊಂಡು ಈ ಕೋತಿ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತದೆ. ಹಾಗಿದ್ದಾಗ ಆ ನದಿಯಲ್ಲಿ ಒಂದು ಮೊಸಳೆ ಕೂಡ ವಾಸವಾಗಿರುತ್ತೆ. ಅದು ದಿನವೂ ಕೂಡ ಈ ಕೋತಿ ತಿಂತ ಹಣ್ಣುಗಳನ್ನು ನೋಡ್ತಾ ಇರ್ತದೆ. ಒಂದಿನ ಅದು ಕೂಡ ಆಸೆ ಆಗುತ್ತೆ, ನಾನು ಕೂಡ ಹಣ್ಣುಗಳು ತಿನ್ನಬೇಕು ಅಂತ. ಬಂದು ಕೋತಿ ಹತ್ರ, ಕೋತಿ ಅಣ್ಣ ನನಗೂ ಹಣ್ಣುಗಳು ತಿನ್ಲಿಕ್ಕೆ ಕೊಡ್ತೀಯಾ ಅಂತ ಕೇಳುತ್ತೆ. ಅದು ನೀನು ತಿನ್ನೋದು ನೋಡ್ತಾ ಇದ್ರೆ ನನಗೂ ತಿನ್ನಬೇಕು ಅನಿಸ್ತಾ ಇದೆ ಅಂತ ಹೇಳುತ್ತೆ. ಅದಕ್ಕೆ ಕೋತಿ ಅದಕ್ಕೇನು ತಗೋ ಅಂತ ಅದು ಕೂಡ ಅದಕ್ಕೆ ಹಣ್ಣು ಕೊಡಲಿಕ್ಕೆ ಶುರು ಮಾಡುತ್ತೆ. ಹೀಗೆ ಇದ್ದು ಅವೆರಡೂ ಕೂಡ ತುಂಬ ಸ್ನೇಹಿತರಾಗ್ಬಿಡ್ತಾರೆ. ಒಂದಿನ ಈ ಮೊಸಳೆ ಈ ಹಣ್ಣುಗಳು ತೆಗೆದುಕೊಂಡು ತನ್ನ ಹೆಂಡತಿ ಮೊಸಳೆ ಹತ್ರ ತೊಗೊಂಡೋಗಿ ತಿನ್ಲಿಕ್ಕೆ ಕೊಡುತ್ತೆ. ಆ ರುಚಿಯಾದ ಹಣ್ಣುಗಳನ್ನು ತಿನ್ನಂಥ ಹೆಂಡತಿ ಮೊಸಳೆ ತುಂಬ ಖುಷಿಯಾಗ್ಬಿಟ್ಟು, ಎಷ್ಟು ಚೆನ್ನಾಗಿದೆಯಲ್ಲ, ಇದನ್ನು ಕೋತಿ ದಿನವೂ ತಿನ್ನುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಈ ಮೊಸಳೆ ಹೌದು ಅಂತ ಹೇಳುತ್ತೆ. ಹಾಗಾದರೆ ಆ ಕೋತಿ ಹೃದಯ ನಂಗೆ ಬೇಕು, ಅದರ ಹೃದಯ ನಿಶ್ಚಿತವಾಗಿಯೂ ಕೂಡ ಸಿಹಿಯಾಗಿರುತ್ತದೆ, ನನಗೆ ಆ ಕೋತಿ ಹೃದಯ ತಂದುಕೊಡು ಅಂತ ಹಠ ಹಿಡಿಯುತ್ತೆ. ಇದರಿಂದ ಗಾಬರಿಯಾದ ಗಂಡು ಮೊಸಳೆ ಏನು ಮಾಡೋದು ವಿಚಾರ ಮಾಡುತ್ತೆ. ಕೊನೆಗೆ ಈ ಹೆಣ್ಣು ಮೊಸಳೆ ಹೇಳುತ್ತೆ, ನೀನು ಹೋಗಿ ನಮ್ಮನೆ ಊಟಕ್ಕೆ ಅಂತ ಕರ್ಕೊಂಬ, ಇಲ್ಲಿ ಬಂದಾಗ ನಾವು ಇಬ್ಬರು ಅದನ್ನು ಕೊಂದುಬಿಟ್ಟು ಅದರ ಹೃದಯವನ್ನು ತಿನ್ನೋಣ ಅಂತ ಹೇಳುತ್ತೆ. ಇದು ಸರಿ ಅನಿಸ್ಬಿಟ್ಟು ಗಂಡು ಮೊಸಳೆ ಸೀದಾ ಕೋತಿ ಹತ್ರ ಬಂದುಬಿಟ್ಟು ಹೇಳುತ್ತೆ, ನನ್ನ ಹೆಂಡತಿ ನಿಂಗೆ ಊಟ ಕರಿತಾಳೆ, ನೀನು ಬಾರಪ್ಪ, ಯಾಕೆ ಅಂತಂದರೆ ನೀನು ದಿನವೂ ನಮ್ಗೆ ಹಣ್ಣುಗಳು ತಿನ್ಲಿಕ್ಕೆ ಕೊಡ್ತಾ ಇದೀಯಾ, ನಾವು ಒಂದು ದಿವಸ ಅಟ್ಲೀಸ್ಟ್ ನಿನಗೆ ಮನೆ ಕರ್ಕೊಂಡು ಹೋಗಬೇಕು ಅಂತ ಹೇಳುತ್ತೆ. ಅದಕ್ಕೆ ಕೋತಿ ಮರಿ ಸಂತೋಷ ಒಪ್ಕೊಂಡ್ಬಿಟ್ಟು, ಸರಿ ಆಯಿತು ಬರ್ತೀನಿ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಮೊಸಳೆ ಬೆನ್ನ ಮೇಲೆ ಕೂತ್ಕೊಂಡು ನದಿಯಲ್ಲಿ ಹೋಗ್ತಾ ಇರ್ತದೆ. ದಾರಿ ಮಧ್ಯದಲ್ಲಿ ಇದು ಮೊಸಳೆ ಕಣ್ಣೀರಾಗ್ತಾ ಇರ್ತದೆ. ಅದಕ್ಕೆ ಕೋತಿ ಕೇಳುತ್ತೆ, ಯಾಕೆ ಅಳ್ತಾ ಇದೀಯಾ ಮೊಸಳೆ ಅಣ್ಣ ಅಂತ ಕೇಳುತ್ತೆ. ಅದಕ್ಕೆ ಅದು ತನ್ನ ನಿಜವಾದ ವಿಷಯವನ್ನು ಹೇಳುತ್ತೆ, ನನ್ನ ಹೆಂಡತಿಗೆ ನೀನು ಹೃದಯ ಬೇಕು, ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಹೇಗಿದ್ದು ನಾವು ಅರ್ಧ ದಾರಿ ಬಂದಿದ್ದೀವಿ, ನೀನು ವಾಪಸ್ ಹೋಗ್ಲಿಕ್ಕೆ ಆಗಲ್ಲ ಅಂತ ನೀನು ನಿಜ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳುತ್ತೆ. ಅದನ್ನು ಕೇಳಿದ ಕೋತಿ ತಕ್ಷಣ ಹೌಹಾರ್ಬಿಡುತ್ತೆ. ಆದರೂ ಚೇತರಿಸ್ಕೊಂಡು ತನ್ನ ಬುದ್ಧಿವಂತಿಕೆಯಿಂದ ನಕ್ಬಿಟ್ಟು ಹೇಳುತ್ತೆ, ಅಯ್ಯೋ ಮೊಸಳೆ, ಇಷ್ಟೇನಾ ವಿಷಯ, ನೀನು ಮೊದಲೇ ಹೇಳೋದಲ್ವಾ, ನೀನು ಮೊದಲೇ ಹೇಳಿದರೆ ನನ್ನ ಹೃದಯ ನಾನು ಮರದಲ್ಲೇ ಯಾವಾಗಲೂ ಇಟ್ಟಿರ್ತೀನಿ, ಹೇಳಿದರೆ ಅದನ್ನು ತೊಗೊಂಬಂದ್ಬಿಡ್ತಿದ್ನಾ, ನಿಂಗೆ ಕೊಟ್ಬಿಡ್ತಿದ್ದೆ, ನೀನು ತೊಗೊಂಡೋಗಿ ಕೊಡ್ಬೋದಾಗಿತ್ತಲ್ಲ ಅಂತ ಹೇಳುತ್ತೆ. ತಕ್ಷಣವೇ ಮೊಸಳೆ ಖುಷಿಯಾಗ್ಬಿಟ್ಟು, ಹೌದಾ, ಮತ್ತು ಹೆಂಗೆ ಮಾಡೋದು, ಈಗೇನು ಮಾಡೋದು ಅಂತ ಕೇಳುತ್ತೆ. ಸರಿ ವಾಪಸ್ ಹೋಗೋಣ ಬಾ, ಹೋಗ್ಬಿಟ್ಟು ಮರದಲ್ಲಿದೆ ತಕ್ಕೊಡ್ತೀನಿ, ತೊಗೊಂಡು ಹೋಗಂತೆ ಅಂತ ಹೇಳುತ್ತೆ. ಇದು ಸರಿ ಬಾ ವಾಪಸ್ ಹೋಗೋಣ ಅಂತ ಈ ಮೊಸಳೆ ಹೇಳುತ್ತೆ. ನದಿಯ ತೀರದ ಮರ ಹತ್ರ ಬರ್ತಿದ್ದಂಗೆ ಮಂಗ ಚಂಗನೆ ಆರ್ಬಿಟ್ಟು ಮರದ ಮೇಲೆ ಕೂತ್ಕೊಂಡ್ಬಿಡುತ್ತೆ. ನಂತರ ಮೊಸಳೆ ಹೇಳುತ್ತೆ, ಅಲ್ಲ ಮೊಸಳೆ ಅಣ್ಣ, ನೀನು ತಿನ್ನಲಿಕ್ಕೆ ಅಂತ ನನಗೆ ದಿವನ ಕೂಡ ಹಣ್ಣುಗಳು ಕೊಟ್ಟೆ, ಅದರ ಪ್ರತಿಫಲವಾಗಿ ನನ್ನ ಹೃದಯವನ್ನೇ ತಿನ್ನಬೇಕು ಅಂತ ನಿನ್ನ ಹೆಂಡತಿಗೋಸ್ಕರ ನನ್ನನ್ನೇ ಸಾಯಿಸಬೇಕು ಅಂತ ಹೊರಟುಬಿಟ್ಟಲ್ಲ ನೀನು, ನಿನ್ನ ಸ್ನೇಹ ನನಗೆ ಇನ್ಮೆಯಿಂದ ಬೇಡ, ನೀನು ದೂರ ಹೋಗು ಅಂತ ಬೈದ್ಬಿಟ್ಟು ಕಳಿಸುತ್ತೆ. ಈ ಮಾತನ್ನು ಕೇಳಿದ ಮೊಸಳೆ ಪೆಚ್ಚುಮೊರೆ ಹಾಕ್ಕೊಂಡು, ನಾನು ಎಂಥ ತಪ್ಪು ಮಾಡಿದೆ, ನನ್ನ ಹೆಂಡತಿಯ ಮಾತನ್ನು ಕೇಳಿ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡುತ್ತೆ. ಸ್ನೇಹಿತರೆ, ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ನಾವೆಂಥ ಅಪಾಯದಿಂದ ಕೂಡ ಪಾರಾಗಬಹುದು ಅಂತ ಹೇಳುತ್ತೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೂ ಯಾವುದಾದ್ರು ಕಥೆಗಳು ಗೊತ್ತಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ನಾವು ಮುಂದಿನ ವೀಡಿಯೋದಾಗಿ ಮಾಡ್ತೀವಿ. ಥ್ಯಾಂಕ್ ಯು ಗೆಳೆಯರೆ.